ಗೈಸ್, ನಿನ್ನೆ ಟ್ರಿಪ್ಪು ಬಂದಮೇಲೆ ಗಾಡಿ ಅವಸ್ಥೆ ಸೊ ಲೆಟ್ಸ್ ಕ್ಲೀನ್ ಅವರ್ ಬೇಬಿ ಟುಡೇ. ಸೊ ಫಸ್ಟಿಗೆ ಈ ಕ್ಯಾಪ್ ಓಪನ್ ಮಾಡೋಣ. ಈ ಕ್ಯಾಪ್ ಒಳಗೆ ಇಲ್ಲಿ ಕಾಣ್ತದಲ್ಲ, ಇದೊಂಥರ ಹಬ್ ಇದ್ದಂಗೆ ಇರುತ್ತೆ. ಸೊ ಹಿಂದೆ ಪ್ರಾಕೆಟ್ ಇರ್ತದಲ್ಲ, ಆ ಥರ ಮುಂದೆ ಇಂಜಿನಿಗೆ ಕನೆಕ್ಟರ್ ಇರುತ್ತೆ. ಇಲ್ಲಿ ಇದು ಓಪನ್ ಮಾಡಿ ಇದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಉಳಿದಿದ್ದೆಲ್ಲ ಕ್ಲೀನ್ ಮಾಡೋಣ. ಫಸ್ಟ್ ಇದು ಅದಕ್ಕಿಂತ ಮುಂಚೆ ಮೊದಲು ಹೋಗಿ ಡೀಸೆಲ್ ತೊಗೊಂಡ್ಬೇಕು. ಹೋಗಿ ಡೀಸೆಲ್ ತೊಗೊಂಡ್ಬೇಕು. ಲೆಟ್ಸ್ ಗೋ. ಇದೆಲ್ಲ ಫುಲ್ ಕ್ಲೀನ್ ಮಾಡ್ಬೇಕಂದ್ರೆ ಇದನ್ನು ತೆಗಿಬೇಕು. ಇದು ಫಸ್ಟ್ ಟೈಮ್ ನಾನು ತೆಗಿತಿರೋದು. ಆಲ್ಮೋಸ್ಟ್ 10,000 ಮೇಲೆ ಹೊಡೈತೆ ನನ್ನ ಗಾಡಿ. ಲೆಕ್ಕಕ್ಕೆ ಫುಲ್ ಡೀಟೇಲಿಂಗ ಮಾಡತ್ತಾನೆ ಅಂತಲೇ ಇಟ್ಕೊಂಡು ಲೆಕ್ಕಕ್ಕೆ. ಸೊ ಫಸ್ಟ್ ಇದು ಗೇರ್ ಲಿವರು ತಗೊಂಡೆ. ಇದಕ್ಕೆ 8 ನಂಬರ್ ಪಾನ ಹೊಕ್ಕತಿ. ಅಂದರೆ ಹೊಕ್ಕತಿ ಮೀನ್ಸ್ ಬೇಕು, ಅದೇ 8 ನಂಬರ್ ಪಾನ ಬೇಕು. ಸೊ ನೆಕ್ಸ್ಟ್ ಇದಕ್ಕೆ ಬೇಕು. ಇದಕ್ಕೆ ಆಲನ್ ಕೀ ನನ್ನ ಗಾಡಿಯಾಗ ಕೊಟ್ರೆ ನಿಮ್ಮ ಗಾಡಿ ನಿಮ್ಗೆ ಹೆಂಗೈತಿ ಹಂಗೆ ನೋಡ್ಕರಿ. ನಾನು ಇದನ್ನು ಎಸ್ಪೆಷಲಿ GT ಓನರ್ಸ್ ಅಥವಾ ಇಂಟರ್ಸೆಪ್ಟರ್ ಓನರ್ಸಿಗೆ ಮಾಡತ್ತೀನಿ. ಯಾರಿಗೆ ಇನ್ಫಾರ್ಮೇಟಿವ್ ಅನ್ಸತಿ ನಿಮಗೆ ಬಿಟ್ಟಿದ್ದು. ಓಕೆ ಗೈಸ್, ಲೆಟ್ಸ್ ಓಪನ್ ದಿಸ್. ಸೊ ಫೈನಲಿ ಲಾಸ್ಟ್ ಸ್ಕ್ರೂ ತೆಗೆದೆ. ಲೆಟ್ಸ್ ಸಿ ದ ರಿಯಲ್ ಟ್ರುತ್ ಆಫ್ಟರ್ 10,000 kilometers. ನೋಡ್ರಿ ಗೈಸ್, ಇಲ್ಲಿ ಎಲ್ಲ ಹೆಂಗೆ ಲೀಕ್ ಆಗೈತಿ. ಸೊ ಇದನ್ನೆಲ್ಲ ಇವತ್ತು ಕ್ಲೀನ್ ಮಾಡೋ ಕೆಲಸ. ಅದು ಇಲ್ಲೂ ಹಂಗೈತಿ, ಇಲ್ಲೂ ಹಂಗೈತಿ, ಶೈನಿಂಗ್ ಐತಿ. ಸೊ ನಾನು ಚೈನ್ ಕ್ಲೀನರ್ ಎಲ್ಲ ಯೂಸ್ ಮಾಡ್ತಿರ್ತೀನಿ. ದಿಸ್ ಈಸ್ ಡೀಸೆಲ್. ಒಂದು 20-30 ರೂಪಾಯಿ ಡೀಸೆಲ್ ತಂದರೆ ಮೋರ್ ದೆನ್ ಇನ್ನ. ಓಕೆ, ಕ್ಲೀನ್ ಮಾಡೋದೈತಿ. ಸೊ ಲೆಟ್ ಸ್ಟಾರ್ಟ್ ದಿ ಪ್ರೊಸೆಸ್. ಇದು ಸ್ವಲ್ಪ ನೆನೆಲಿ. ಫಸ್ಟ್ ಇದಕ್ಕೊಂದು ಸ್ವಲ್ಪ ಡೀಸೆಲ್ ಬಿಟ್ಕೊಂಬಿಡೋಣ. ಇದಕ್ಕೊಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ನೆಂದು ಅದಕ್ಕೆ 1 ನಿಮಿಷ. ಇದಕ್ಕೂ ಒಂದು ಬಿಡ್ಬೇಕಲ್ಲ, ಸೆಟಪ್ ಮಾಡ್ತಿದ್ದಾರೆ. ಸೊ ಇವಾಗ ಚೈನಿಗೂ ಬಿಡಾಕ ನಾನು. ಚೈನಿಗೆ ಸ್ವಲ್ಪ ಅದು ಏನದು ಲೂಬ್ ಆಗಲಿ, ಅಂದರೆ ಸ್ವಲ್ಪ ಬಿಟ್ಕೊಳ್ಳಿ ಅಂತ ಮೊದಲೇ ಹೊಡೆದಿರೋದು. ಇಷ್ಟು ಸ್ವಲ್ಪ ಲೂಸ್ ಆದರೆ ಮತ್ತೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗತ್ತೆ ಅಂತ ಅಷ್ಟೇ. ಸೊ ನಾನಂತೂ ದೇಸಿ ಬ್ರಷ್ ಯೂಸ್ ಮಾಡ್ತೇನೆ. ದೇಸಿ ಬ್ರಷ್ ತಿಕ್ಕಕ್ಕೆ. ಕ್ಲೀನ್ ಆದ್ಮೇಲೆ ಮಾತ್ರ ಇದ್ರ ಒರಿಜಿನಲ್ ಕಲರ್ ನೋಡೋಕ್ಕೆ ಮಜಾ. ಎಷ್ಟು ಮಸ್ತ್ ಇರುತ್ತೆ ಗೊತ್ತು. ಶಿವ. ಸೊ ನಾನೆಲ್ಲ ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ತೋರಿಸಲ್ಲ. ಫಟ್ಟನ್ನು ಕ್ಲೀನ್ ಮಾಡ್ಕೊಂಡು ನಿಮಗೆ ಫೈನಲ್ ತೋರಿಸ್ತೀನಿ ಏನೇನು ಆಕತಿ. ಇದೆಲ್ಲ ಕ್ಲೀನಾಗಿರೋದು ವಾಶ್ ಆದ್ಮೇಲೆ ಗೊತ್ತಾಗತ್ತೆ. ಸೊ ಪಟ್ ವಾಶ್ ಮಾಡೋದು ನಾನು ಗೈಸ್. ಇಷ್ಟರೊಳಗೆ ಇಷ್ಟು ಗಟ್ಟಿ ಇದೆಲ್ಲ ತಿಕ್ಕಿ ಬಂದಿರೋದು. ಇದಿಷ್ಟು ಹಿಂಗೆ ಕ್ಲೀನ್ ಆಗೈತೆ. ಇನ್ನು ನೀರು ಹೊಡೆದ್ರೆ ಇನ್ನೊಂದು ಸ್ವಲ್ಪ ಕ್ಲೀನ್ ಕಾಣ್ಬೋದು. ಇದೆಲ್ಲ ಆಗಲ್ಲೇ ಕಾಣ್ತಿರ್ಲಿಲ್ಲ, ಇವಾಗ ನೋಡಿ ಕಾಣತೈತಿ. ಒಂದು ಸ್ವಲ್ಪ ತಿಕ್ಕಿದ್ರೆ ಹೋಗ್ಬೋದು. ಯಪ್ಪ, ಇಷ್ಟು ಕ್ಲೀನ್. ½ hour. ಇಲ್ಲೇನೋ ಬೆಂಡ್ ಆಗೈತೆ ಅನ್ಸತೈತಿ. ನೆಕ್ಸ್ಟ್ ಟೈಮ್ ತೋರಿಸ್ಬೇಕು. ಇಲ್ಲಾಂದ್ರೆ ಈಗ ಜಸ್ಟ್ ಒಂದು ವೀಡಿಯೋ ಕಳಿಸ್ತಾನೆ ಹಂಗೆ. ರಸ್ಟ್ ಹಿಡ್ದಂಗೆ ಅನ್ಸತೈತಿ ಚೈನ್ಯಾಕ. ನಡುವೆ ಒಂದು ಸ್ವಲ್ಪ ಲೂಬ್ ಮಾಡಿದ್ದಿಲ್ಲ, ಟೈಮ್ ಇರಲಿಲ್ಲ. ಸೊ ನನ್ನ ಕೈ ಹಿಂಗಾಗೈತಿ, ಇನ್ನೊಂದು ಕೈ ಹಿಂಗಾಗೈತಿ. ಎರಡು ಬಟ್ಟಕ್ಕೆ ಫೋನ್ ಹಿಡ್ದೀನಿ. ಸೊ ದಿಸ್ ಈಸ್ ಟೈಮ್ ಟು ವಾಶ್ ಎವ್ರಿಥಿಂಗ್. ನಮ್ದಿಲ್ಲಿ ಮೋಟ್ರ್ ಐತಿ. ಮೋಟ್ರ್
ಪ್ರೆಷರ್ ವಾಷರ್. ಸೊ ಅದರಿಂದ ಎಲ್ಲ ವಾಶ್ ಮಾಡೋಣ. ಮೊದಲು ಚೈನಿಂದು ರಾಡಿ ಎಲ್ಲ ಮುಗಿಸಿ ಆಮೇಲೆ ಉಳಿದಿದ್ದು ಕೆಲಸ ಮಾಡೋಣ. ಈ ಥರ ಆಯ್ತು. ಆಗಲ್ಲಿ ಒಂಥರ ಇತ್ತು, ಈಗೊಂಥರ ಆಯ್ತು. ಒಂದು ಲೆಕ್ಕ ಕ್ಲೀನಾಗಿ ಫುಲ್ಲು ಅದು ತಿಕ್ಕಾಗ ಅಂದರೆ ಎಲ್ಲ ಬ್ರಷ್ ಒಳಗಡೆನೇ ಹೋಗ್ತಾಯಿಲ್ಲ ಅದು ಕರೆಕ್ಟಾಗಿ. ಸೊ ಅವಾಗಿಂದಕ್ಕೂ ಈಗಿಂದಕ್ಕೂ ಡಿಫ್ರೆನ್ಸ್ ನೋಡಿ. ಚೈನ್ ಪಳಪ್ಲಾನ ಅದು. ಸ್ವಲ್ಪ ನೀರೆಲ್ಲ ಇಳಿಬೇಕು. ಸೊ ಉಳಿದಿದ್ದೆಲ್ಲ ವಾಶ್ ಮಾಡೋಣ. ಇಲ್ಲೊಂದು ಸ್ವಲ್ಪ ಕರೆಕ್ಟಾಗಿ ನೀರು ಹಿಡಿದ್ರೆ ಆಯಿತು. ಸೊ ಫೈನಲಿ ವಾಷಿಂಗ್ ಎಲ್ಲ ಮುಗೀತು. ಇವಾಗ ವೈಪ್ ಮಾಡಬೇಕು. ವೈಪ್ ಗಾಡಿ ತೊಳೆದ್ಮೇಲೆ ನೋಡೋ ಲುಕ್ ಅಂತ. ಇದು ವಾಪಸ್ ಫಿಟ್ಟು ಮಾಡಿದೆ. ನೀವು ನೋಡ್ಬೋದು ಇವೆಲ್ಲ ಇಲ್ಲೆಲ್ಲ ಕೈಯೇ ಹೋಗಲ್ಲ. ನಾನೇನು ಮಾಡಲಿ, ಅದಕ್ಕೊಂದು ಕರೆಕ್ಟಾಗಿ ಒಂದು ಯಾವ್ದಾರು ಬ್ರಷ್ ತೊಗೋಬೇಕು, ಕರೆಕ್ಟಾಗತ್ತೆ. ಸೊ ಚೈನ್ ನೋಡ್ರಿ, ಆವಾಗಲೇ ಹಿಂಗಿತ್ತು, ಈಗೇನಿತ್ತು. ಆ ಸ್ಪ್ರಾಕೆಟು ಕ್ಲೀನ್ ಆಗೈತಿ. ಸೊ ಇದಿತ್ತು ನಮ್ಮ ಗಾಡಿ ವಾಷಿಂಗ್ ವಿಡಿಯೋ. ಸೊ ಇದೆಲ್ಲ ನಮ್ಮ ಗ್ಯಾರೇಜ್. ಇಲ್ಲೆಲ್ಲ ಅದು ನಮ್ಮ ಕಾರ್ 2. ಸೊ ಇದು ನಮ್ಮ ಮಷಿನ್, ಪ್ರೆಷರ್ ವಾಷರ್ ಮಷಿನ್. ಆಮೇಲೆ ಇದ್ರಾಗೈತಲ್ಲ ಎಲ್ಲ ಸೆಟ್ ಆಫ್ ಪಾಲಿಶಸ್. ಇದು ಒಂದು ಪಾಲಿಶು, ಆಮೇಲೆ ಇದು ರಬ್ಬಿಂಗ್ ಕಂಪೌಂಡ್ ಅಂತ, ಆಮೇಲೆ ಇದೊಂದು ಪಾಲಿಶು, ಒಂದು ಬೇಜಾನದ ಅದು ಇದೊಂದು ಫಿನಿಶಿಂಗ್ ಕಂಪೌಂಡ್. ಅದು ನಮ್ಮ ರಾಯಲ್ ಎನ್ಫೀಲ್ಡಿಂದ ಇಲ್ಲಿಯ. ಸೊ ಇಲ್ಲೇ ನಮ್ಮ ರಾಯಲ್ ಎನ್ಫೀಲ್ಡ್ ಐತಿ. ಇವತ್ತು ಇದು ಒಂದು ಪ್ರೊಸೆಸ್ ಮಾಡ್ತೀನಿ. ಇದೇನಷ್ಟು ಇದು ಆಗೋಲ್ಲ, ಬಟ್ ಅದು ಭಾಳ ಪ್ರೆಷರ್ ಹಾಕ್ಬೇಕು ರೀ. ಕೈಯೆಲ್ಲ ನೋಡ್ಬೇಕು. ತೊಗೊಂಡಿವಿ, ಮೇಂಟೈನ್ ಮಾಡಬೇಕು. ಎಂತ ಮಾಡೋದಾಗೋದಿಲ್ಲ ಮಾರ. ಈ ಪಾಲಿಶ್ ಅಂದರೆ ಪಾಲಿಶ್ ಮಾಡೋದು ವೀಡಿಯೋ ತೋರಿಸ್ತೀನಿ ಅಂದಿದ್ದೆ. ಸೊ ಇದು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಮೆಟಲ್ ಪಾಲಿಶು. ಸೊ ಈಗ ಅಪ್ಲೈ ಮಾಡತ್ತೆ ನೋಡ್ರಿ. ಈ ಥರ ಅಪ್ಲೈ ಮಾಡೀನಿ. ಎಲ್ಲರೂ ಮಾಡೋದಿದ್ದ, ಎಲ್ಲರೂ ಹೇಳೋ ಪ್ರೊಸೀಜರ್ ಇದೆ. ಸೊ ಅದನ್ನೇ ಫಾಲೋ ಮಾಡೀನಿ. ಆ ಕಡೆನೂ ಅಪ್ಲೈ ಮಾಡೀನಿ, ಈ ಕಡೆನೂ ಅಪ್ಲೈ ಮಾಡೀನಿ. ಇದು ಈ ಥರ ಮಾಡಿ ಭಾಳ ಸಿಗಿತ್ತು, ಅಂದರೆ ಅಷ್ಟು ವಿಸಿಬಲ್ ರಿಸಲ್ಟ್ಸ್ ಬಂದಿರಲಿಲ್ಲ. ಸೊ ಇದನ್ನು ಹಚ್ಚಿರಲಿಲ್ಲ. ಸೊ ಇವಾಗ ಇಲ್ಲೇ ಸ್ವಲ್ಪ ಹಚ್ಚೇನೆ. ಅಂದರೆ ಇದನ್ನು ಮೊದಲು ಸ್ಟಾರ್ಟಿಂಗ್ ಸ್ವಲ್ಪ ಹಚ್ಚಿ ಆಮೇಲೆ ರಬ್ ಮಾಡಬೇಕು. ರಬ್ 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 ಗೈಸ್. ಸೊ ಇದನ್ನ ಈ ಥರ ಎಲ್ಲ ಇದು ಹಚ್ಕೊಂಡೆ. ನೆಕ್ಸ್ಟ್ ರಬ್ ಮಾಡಬೇಕು. ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಡೋಣ. ಬಿಟ್ಮೇಲೆ ಆ್ಯಕ್ಚುಲಿ ಇದಕ್ಕೆ PPF ಆಗೈತಾಗಲೇ. PPF ಆಗಿದ್ರೂ ನಾನು ಅವಾಗ ಸ್ವಲ್ಪ ಲೈಟಾಗಿ ಪಾಲಿಷ್ ಮಾಡ್ತಿದ್ದೆ. ಸೊ ಅದಕ್ಕೂ ಒಂದು ಫಿನಿಶಿಂಗ್ ಕಂಪೌಂಡ್ ಅಪ್ಲೈ ಮಾಡೋಣ. ಸದ್ಯ ಇದನ್ನು ಕೆಲಸ ಮುಗಿಸಿ ಉಳಿದಿದ್ದೆಲ್ಲ ನೆಕ್ಸ್ಟು. ಕ್ಯಾಪ್ ಒಂದು ಹಾಕ್ಕೊಂಡು ಅದೇನಿಲ್ಲ, ಇವಾಗ ಅದನ್ನ ಹಾಕ್ಕೊಂಡು ರಬ್ ಮಾಡಬೇಕು. ರಬ್ ಮಾಡೋದ್ರಲ್ಲೇ ಇದೆ ದೊಡ್ಡ ಹಬ್ಬ. ಅದು ಬಿಟ್ಟರೆ ಎಲ್ಲ ಈಸಿ ಐತಿ ಅಪ್ಲೈಯಿಂಗ್ ಫಾರ್ ದಿಸ್. ಆಮೇಲೆ ರಬ್ಬರ್ ಮ್ಯಾಟ್ ಫಿನಿಶ್ ಇರೋದು, ಎಕ್ಸಾಂಪಲ್ ಇದು ಆಮೇಲೆ ಇದಕ್ಕೆ ಮ್ಯಾಟ್ ಫಿನಿಶ್ ಇರೋದಕ್ಕೆ ಅಪ್ಲೈ ಮಾಡೋದು ಫುಲ್ ಈಸಿ. ಟೈರ್ಸ್ಗೆ ಇದಕ್ಕೂ ಅಪ್ಲೈ ಮಾಡೋದು ಫುಲ್ ಈಸಿ. ಇದೈತೆ ನೋಡ್ರಿ, ಇದು ದೊಡ್ಡ ಹಬ್ಬದು. ಅಪ್ಪ ಆಲ್ಮೋಸ್ಟ್ ಒಂದು 3 hours ಆಯ್ತು ನಾನು ವಾಶ್ ಮಾಡೋಕಂತು. ಟೈಮ್ ಎಷ್ಟಾಗೈತೆ? 1 ನಿಮಿಷ ಗಾಯ್ಸ್. 1:30 3 ಅಲ್ಲ, ಜಾಸ್ತಿನೇ ಆಗೈತಿ. ನಾವು 10 to 11, 11 to 12, 12 to 1, 1:30, 3.5 ತಾಸು ಆಯ್ತು ನನ್ನ ಗಾಡಿ ತೊಳ್ಯಾಕಂತು. ಯಪ್ಪ, ಅರ್ಧ ದಿವಸ ಹೋಗ್ಬಿಡ್ತಲ್ಲ ಮಾರೆ. ಬರ್ರಿ, ಈಗ ಒಂದು ಅರ್ಬಿ ತೊಗೊಂಡು ಇನ್ನು ಕೈಲೇನ ತಿಕ್ಕನೋ ಗೊತ್ತಾಗತ್ತಿಲ್ಲ. ಸೊ ಇನ್ನು ತಿಕ್ಕಿ ಎಲ್ಲ ಫಿನಿಶ್ ಮಾಡಿ ಆಮೇಲೆ ಸಿಗುವ. ಸೊ ಇದನ್ನೇನಿಲ್ಲ, ಇವಾಗ ಅದನ್ನ ರಬ್ ಮಾಡಬೇಕಲ್ಲ. ಈ ಥರ 2 ಫಿಂಗರ್ಸಲ್ಲಿ ಸರ್ಕ್ಯುಲರ್ ಶೇಪ್ದಾಗ ರಬ್ ಮಾಡಬೇಕು. ಆ್ಯಕ್ಚುಲಿ ಅರ್ಬಿ ತೊಗೊಂಡು ಮಾಡ್ಬೇಕು. ನಾನು ಯಾವ ಸ್ಟಾರ್ಟಿಂಗ್ ಅಂತಂದು ಬಟ್ಟೆಲೇನ ಮಾಡಾಕತ್ತೀನಿ. ಅರ್ಬಿ ತೊಗೊಂಡು ಎದಕ್ಕೆ ಮಾಡ್ತಾರ ಅಂತಂದು ನೆಕ್ಸ್ಟಿಗೆ ಗೊತ್ತಾಗುತ್ತೆ ತೋರಿಸ್ತೀನಿ.
ಸೊ ಈ ಥರ ಫುಲ್ ರಬ್ ಮಾಡ್ಕೊತೀನಿ. ಒಂದು ನಿಮಿಷ ರೀ. ಸೊ ನೋಡಿರಿ, ಇದನ್ನು ರಬ್ ಮಾಡ್ಕೊಂಡೆ, ಇಲ್ಲಿ ಮೇಲೇನೂ ರಬ್ ಮಾಡ್ಕೊಂಡೆ, ಈ ಕಡೆ ಅಂತೂ ನಿಮ್ಗೆ ತೋರಿಸಿಬಿಟ್ಟು ರಬ್ ಮಾಡಿರೋದು. ಸೊ ಇದನ್ನಷ್ಟು ಸ್ವಲ್ಪ ಡ್ರೈ ಆಗಿಬಿಟ್ಟು ಆಮೇಲೆ ಕೈ ಇದನ್ನು ಹಾಕ್ಕೊಂಡು ತಿಕ್ಬೇಕು. ಫುಲ್ ಒಂಥರ ಹೆಂಗೆ ಗೊತ್ತಾ, ಬ್ಲ್ಯಾಕ್ ಗ್ರೀಸ್ ಥರ ಬರ್ತೈತಿ. ತೋರಿಸ್ತೇನೆ ನಿಮ್ಗೆ. ಐಸ್ ತಿಕ್ಕಾಗತ್ತ ನೋಡ್ರಿ. ಕೈಯೆಲ್ಲ ಸಾಧ್ಯ ಹೋಗ್ಕೋದು ಮಾಡಿದ್ರಾಗೆ. ಯಪ್ಪ ನೋಡ್ರಿ ಬಟ್ಟೆ ಮುಗಿಸಿ ಆಮೇಲೆ ತೋರಿಸ್ತೀನಿ ತಡ್ರಿ. ಡಿಫ್ರೆನ್ಸ್ ಭಾಳ ಏನು ಕಾಣಿಸಲ್ಲ, ಆದರೆ ಸ್ವಲ್ಪ ಅಂತೂ ಕಾಣಿಸ್ತೈತಿ. ಸೊ ನಿಮಗೆ ಡಿಫ್ರೆನ್ಸ್ ಕಾಣಿಸ್ಬೋದು ನೋಡ್ರಿ. ಆಗಲಿದ್ದು ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತೈತಿ ಭಾಳ. ಆಮೇಲೆ ಈ ಪಾಲಿಶ್ ಮೇನಾಗಿ ಆ ಮಷೀನ್ ಒಳಗೆ ಹೊಡೆದ್ರೆ ಭಾಳ ಡಿಫ್ರೆನ್ಸ್ ಅನ್ನಿಸ್ತೈತಿ. ಈ ಕೈ ಒಳಗೆ ಅಷ್ಟೇ ಅನಿಸಲ್ಲ, ಬಟ್ ಈಗ ನಾ ಪಾಲಿಶ್ ಮಾಡಿರೋದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅಂತ ಐತಿ. ಆ ಸೈಕಲ್ ಅಂತೂ ಆಗಲ್ಲಿ ಕಾಣಿಸ್ತಿರ್ಲಿಲ್ಲ, ಇವೆಲ್ಲ ಕಾಣಿಸ್ತೈತಿ. ಇಲ್ಲೂ ಸ್ವಲ್ಪ ಮಾಡೀನಿ. ಮ್ಯಾಕ್ಸಿಮಮ್ ಇದೆಯಲ್ಲ ಒಂಥರ ಮೇಕಪ್ ಪ್ರಾಣಿ ಇದ್ದಂಗೆ, ಏನು ಮಾಡೋಕ್ಕಾಗಲ್ಲ. ತಿಕ್ಲಿ ಅಂತಾಳೆ. ಸೊ ಇದು ಡ್ರೆಸ್ಸರ್ ಅಂತಂದು, ಅಂದರೆ ಈ ಮ್ಯಾಟ್ ಕಂಪೌಂಡ್ಸ್ ಇರ್ತಾವಲ್ಲ ಕಾರ್ ಒಳಗೆ ಇಂಟೀರಿಯರಿಗೆ ಮತ್ತು ಟೈರ್ಸಿಗೆ ಯೂಸ್ ಮಾಡ್ತಾರೆ. ನನ್ನ ಗಾಡಿ ಒಳಗೆ ಅದೇ ಆವಾಗಲೇ ತೋರಿಸಿದ್ನಲ್ಲ ಮ್ಯಾಟ್ ಇದ್ರದ್ದು, ಅದಕ್ಕೆ ಯೂಸ್ ಮಾಡ್ಬೋದು. ಇದು ಅದೇ, ಬಟ್ ನಾವು ಇದನ್ನ ಒಂದು ಶೋರೂಮಲ್ಲಿ ಇಸ್ಕೊಂಬಂದಿದ್ವಿ ಸ್ವಲ್ಪ. ಅವಾಗ ಇದು ಖಾಲಿ ಆಗಿತ್ತು, ಅದಕ್ಕೆ ನಾವು ಆರ್ಡ್ರ್ ಮಾಡಿ ಬರೋದ್ರಾಗ ಲೇಟ್ ಆಗಿತ್ತಲ್ಲ, ಅದಕ್ಕೆ ಇದನ್ನ ಇಸ್ಕೊಂಬಂದಿದ್ವಿ. ಸೊ ಇವಾಗ ಇದನ್ನೇ ಯೂಸ್ ಮಾಡೋಣ. ಓಕೆ. ಸೊ ಇದು ಒಂದು ಫಿನಿಶಿಂಗ್ ಕಾಂಪೌಂಡ್, ಇದು 3M ಇಂದು. ಇದನ್ನ ಹಚ್ಚಿ ಹಿಡಿದ ಇದಕ್ಕೊಂದು ಸ್ಪಂಜ್ ಥರ ಇದು ಕರ್ರ ಆಗೈತಿ. ಗಾಡಿ ಹಚ್ಚಿ ತಿಕ್ಕಿ ಚಂದ ಬರ್ರಿ. ಮಳೆನೂ ಸ್ಟಾರ್ಟ್ ಆಗ್ತದೆ. ಓ ಸೊ ಇದನ್ನ ಸ್ವಲ್ಪ ಇಲ್ಲಿ ಹಚ್ಚಿ. ಆ್ಯಕ್ಚುಲಿ ಹಚ್ಚಬಾರ್ದು ಅಂತಾರೆ, ಫಾರ್ ಮೈ ಪರ್ಸ್ನಲ್. ಇಲ್ಲಿ ಸ್ವಲ್ಪ ಹಚ್ಚೋಣ. ಆ್ಯಕ್ಚುಲಿ ಹಚ್ಚಬಾರ್ದು ಅಂತಾರೆ PPF ಮೇಲೆ. ಫಾರ್ ಮೈ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ನಾನು ಹಚ್ಚೋದನ್ನ ಅಷ್ಟೇ. ನೀವು ಮುಂದೆ ಹಚ್ಚೋದಾದ್ರೆ ನಿಮ್ಮ ಇಷ್ಟ, ನಿಮ್ಮ ಗಾಡಿ. ಸೊ ಇದನ್ನು ಮೆಟಲ್ ಅಥವಾ ಸ್ಟೀಲ್ ಮೇಲೆ ಹಚ್ಬೋದು. ಸೊ ನಾನು ಇಲ್ಲಿ ಮೇಯ್ನಾಗಿಲ್ಲ ಚಾಪಣಿ. ಸೊ ಇಲ್ಲೂ ಹಚ್ಬೋದು. ಏನಿಲ್ಲ, ಸ್ವಲ್ಪ ರಬ್ ಮಾಡೋಕ್ಕಾದ್ರೆ ಸಾಕು. ಇದನ್ನೆಲ್ಲ ಇಲ್ಲೆಲ್ಲ ಹಚ್ಚಿದೆ ಅಲ್ಲ. ಇದು ಸ್ವಲ್ಪ ಡ್ರೈ ಆಗ್ಬೇಕು. ಮಳೆ ಸೌಂಡ ಜಾಸ್ತಿ ಕೇಳ್ತಿರ್ಬೋದು, ನಾವು ಹತ್ರ ಬಂದಾಗ ಮಾತಾಡ್ತೀನಿ. ಸೊ ಮೊದಲು ಈ ಡ್ರೆಸ್ಸಿಂಗ್ ಕಂಪೌಂಡ್ ಅಂತ ಹಾಕ್ಬಿಡಿ. ಸೊ ಇದನ್ನು ಎಲ್ಲೆಲ್ಲಿ ಅಪ್ಲೈ ಮಾಡ್ತೀನಿ ಅಂದರೆ ಇಲ್ಲಿ ಇದಕ್ಕೆ ಅಪ್ಲೈ ಮಾಡ್ತೀನಿ. ಇದಕ್ಕೆ ಮತ್ತು ಯಾವುದು ಸ್ವಲ್ಪ ಲೈಟ್ ಹಾಕೋಣ, ಇನ್ನು ಸ್ವಲ್ಪ ಕ್ಲಿಯರಾಗಿ ಕಾಣ್ಬೋದು ನಿಮಗೆ. ಸೊ ಇವಾಗ ಕ್ಲಿಯರ್ ಕಾಣ್ತದೆ. ಇದಕ್ಕೆ ಹಚ್ತೀನಿ ಅಷ್ಟೇ. ಮ್ಯಾಟ್ ಅಂದರೆ ಹಿಂದೆ ನಂಬರ್ ಪ್ಲೇಟಿಗೆ ಒಂದು ಹಚ್ಬೋದು, ಟಯರಿಗೆ ಹಚ್ಬೋದು. ಸೊ ಟಯರಿಗೆ ಒಂದು ಹಚ್ತೀನಿ. ಓಕೆ, ಬೇಗ ಹಚ್ತೀನಿ ಬರೋಣ. ಸೊ ಆ ಡ್ರೆಸ್ಸರಿನ ಡಿಫ್ರೆನ್ಸ್ ನೋಡ್ಬೋದು ನಾವು. ಏಜೆನ್ಸಿ ನೋಡೋದು ಟಯರ್ ನೋಡ್ರಿ. ಸೊ ಇದು ಒಂಥರ ಡ್ರೆಸ್ಸರ್ ಅಂದರೆ ಬರೀ ಒಂದು ಎಕ್ಸ್ಟರ್ನಲ್ ಲುಕ್. ಇದೇನು ಭಾಳ ಪರ್ಮನೆಂಟಾಗಿ ಶೈನ್ ಕೊಡೋಲ್ಲ, ಬಟ್ ಅದೇ ಇವಾಗ ಟೈರ್ ಫಿನಿಶ್ ನೋಡ್ರಿ ಎಷ್ಟು ಮಸ್ತ್ ಚೆನ್ನಾಗೈತಿ. ಸೊ ಇದು ನೋಡ್ರಿ, ಇದು ಆ್ಯಕ್ಚುಲಿ ಗಾರ್ಡ್ ಪೌಡ್ರ್ ಕೋಟಿಂಗ್. ಪಾಲಿಶ್ ಮಾಡಲಿಲ್ಲ ಅಂದ್ರೆ ನಡಿತೈತಿ, ಬಟ್ ಮಾಡಿದ ಮೇಲೆ ಎಷ್ಟು ಮಾಡಾಗುತ್ತೆ. ಸೊ ಅದಕ್ಕೆ ರೆಗ್ಯುಲರ್ ಮೇಂಟೆನೆನ್ಸ್ ಈಸ್ ಗುಡ್ ಫಾರ್ ವೆಹಿಕಲ್ಸ್. ಅದ್ರಾಗೂ ನಿಮ್ಮ ಲವ್ಡ್ ವೆಹಿಕಲ್ ಇದ್ರಂತೂ ಇನ್ನೂ ಮಸ್ತ್. ಸೊ ಇಲ್ಲೂ ಒಂದು ಹಚ್ಬೋದು, ಅದಕ್ಕೆ ಅಪ್ಲೈ ಮಾಡಿ. ಸೊ ಇದೆಲ್ಲ ಹೆಂಗೆ ಗೊತ್ತಾ,
ಇದು ಗಾಡಿ ಇವಾಗೇನೋ ರನ್ ಆಯ್ತು ಅಂದರೆ ಇವಾಗ ಇಂಥ ಕಂಡೀಷನ್ಸ್ ಅದೇ ಮಳೆ ಕಂಡೀಷನ್ಸಲ್ಲೆಲ್ಲ ಅದು ವೇಸ್ಟೇ. ಬಟ್ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಗಾಡಿ ವಿಷಯದಾಗ ಮಾತ್ರ. ಯಾರು ಹೌದಂತೀರಿ ಕಮೆಂಟ್ ಹಾಕ್ರಿ. ಇವಾಗ ಇದನ್ನು ಹಚ್ಚಿದ್ವಲ್ಲ ಸ್ವಲ್ಪ ರಬ್ ಮಾಡೋ ಟೈಮು ಹೋಗಿ ವೇಸ್ಟ್ ತೊಗೊಂಬರ್ಕಂತದೆ ಗೈಸ್. ಈ ಥರ ಫಿನಿಷಿಂಗ್ ಕಂಪೌಂಡ್ ಹಚ್ಚಬೇಕಾದ್ರೆ ಮ್ಯಾಕ್ಸಿಮಮ್ ಟೈಮ್ ಇದನ್ನ ಫಿನಿಷಿಂಗ್ ಮಾಡೋಕ್ಕೆ ಏನಿದು ವೇಸ್ಟೇ ಬೆಟರ್ ಆಪ್ಷನ್ ಸ್ಪಂಜ್ಗಿನ. ಯಾಕಂದ್ರೆ ಸ್ಪಂಜ್ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದು ಹೌದು, ಬಟ್ ಹೊಸದು ನೀವು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ತೀರಾ ದುಡ್ಡು ಐತೆ ಅಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ದಿಸ್ ಇಸ್ ದ ಬೆಸ್ಟ್ ವೇ. ಆಮೇಲೆ ನೀವೆಲ್ಲರೂ ಕೇಳ್ಬೋದು ಈ ಥರ ನಾಲೆಜಲ್ಲಿ ಎಲ್ಲಿಂದ ಬರ್ತೈತೆ ಏನಿದೆ ಅಂತಂದು. ಇವೆರಡು ಅದಾವಲ್ರಿ, ಇದೊಂದು ಇದನ್ನು ನಮ್ಮಪ್ಪ ತಿಕ್ಸಿ ನಮ್ಗೆ ರೂಢ ಮಾಡಿಸಿ ಅದು ಏನೇನು ಹೆಂಗಿರೋದಂತ ಗೊತ್ತು ಮಾಡಿ. ಸೊ ಒಂದು ಹೇಳಬೇಕಂದ್ರೆ ಇವಕ್ಕೆಲ್ಲ ನಾವು ಹೊರಗಡೆ ಪಾಲಿಷ್ ಮಾಡ್ಸಲ್ಲ ನಮ್ಮ ಮನೇಲಿ, ನಾವೇ ಮಾಡಬೇಕಿದ್ದು ನಮ್ಮ ಮಂತ್ಲಿ ಅಮಾವಾಸ್ಯೆ ಟೈಮ್ದಾಗ ನಾವಿದ್ದು ಬಂದರೆ ಇದನ್ನ ಫಿಕ್ಸ್ ನಾವು ಪಾಲಿಷ್ ಮಾಡಲೇಬೇಕು. ಅದಕ್ಕೆ ಇದಕ್ಕೆ 6 ಇಯರ್ಸ್ ಆಯಿತು, ಇದು 4 ಇಯರ್ಸ್ ಆಯಿತು ನೋಡ್ರಿ. ಇನ್ನೂ ಹಿಂಗದ ಬಾಡಿ ಪೇಂಟ್ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಸೊ ಇದು ಮಂತ್ಲಿ ಪಾಲಿಷ್ ಆಗ್ತಾವಲ್ಲ ಸ್ವಲ್ಪ ಮೇಂಟೈನ್ಡ್ ಅನ್ನಿಸ್ತಾವೆ. ನೋಡೋರ್ಗೆ ಅನ್ನಿಸ್ತಾವಲ್ಲ ಗೊತ್ತಿಲ್ಲ, ನಮಗಂತೂ ಅನ್ನಿಸ್ತವೆ. ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಅಲ್ಲ ಆವಾಗಲೇ ಇರೋದಂಗೆ. ಸೊ ಇದನ್ನ ಹಿಂಗೆ ಸರ್ಕ್ಯುಲರ್ ಮೋಷನ್ದಾಗ ತಿಕ್ಕಿದ್ರೆ ಇಟ್ ವಿಲ್ ಬಿ ಗುಡ್. ಸೊ ತಿಕ್ಕಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನೋಡ್ರಿ ಇಲ್ಲೆಲ್ಲ ಈ ಥರ ರಬ್ ಮಾಡ್ಕೊಂಡು ಇಟ್ಕೊಂಡಾನೆ. ಸ್ವಲ್ಪ ಆರತ್ಲಿಗೆ ಒಂದು ಒಣ ಅರ್ಬಿ ತೊಗೊಂಡು ಒರೆಸಿದ್ರೆ ಫುಲ್ ಶೈನ್ ಬರುತ್ತೆ. ತೋರಿಸ್ತೀನಿ ಇಲ್ಲೆಲ್ಲ ಇದು ರಬ್ ಮಾಡೀನಿ. ಇಲ್ಲೊಂದು ಬಿಟ್ಟಿನಿ ನೋಡಿ. ಆದಷ್ಟು ಇದನ್ನ ಸರ್ಕ್ಯುಲರ್ ಮೋಷನ್ದಾಗ ಮಾಡಬೇಕು, ಬಟ್ ಇಲ್ಲೆಲ್ಲ ಆಗಲ್ಲ. ಸೊ ನೀವು ಏನಾದ್ರು ಮಾಡೋಕ್ಕಂತರ ಸರ್ಕ್ಯುಲರ್ ಮೋಷನ್ ಒಳಗೆ ಅಂದರೆ ಈ ಥರ ರಬ್ ಮಾಡೋಕೆ ನೋಡಿರಿ. ಸೊ ಅದು ಒಂದು ಫಿನಿಶ್ ಕಾಣ್ತೈತಿ. ಸೊ ನೀವು ಹಿಂಗೆ ಲೈನ್ ಮಾಡಿದ್ರೆ ಆ ಥರ ಗೀಚ್ ಕಾಣ್ಬೋದು ಅಂತ ಅಷ್ಟೇ. ಓಕೆ, ಸೊ ಇವಾಗ ಇನ್ನೊಂದು ಸೆಟ್ ಆಫ್ ವೇಸ್ಟ್ ತೊಗೊಂಡಿನಿ. ಇದು ಬರೀ ಫಿನಿಶಿಂಗ್ ಮಾಡೋಕ್ಕಲ್ಲ, ಇದನ್ನೇನಿಲ್ಲ ಈ ಥರ ಸುಮ್ಮನೆ ರಬ್ ಮಾಡ್ಕೊಂಡು ಹೋದರೆ ಆಯಿತು. ಸೊ ಇವಾಗ ನೋಡಿರಿ, ಇದನ್ನು ನಾನು ಫಸ್ಟ್ ಹಾಕಿರೋ PPF. ಸೊ ಇದಾದಮೇಲೆ ಡೀಟೇಲಿಂಗ್ ಮಾಫಿಯಾದಾಗ ಹಾಕ್ಸಿರೋದು. ಇದು ಡಿಫ್ರೆಂಟ್ ನೋಡಿ. ಇದು ಹಸಿ ಆದರೆ ಸ್ವಲ್ಪ ಎಲ್ಲೋ ಇಷ್ಟು ಫೀಲ್ ಬರ್ತದೆ, ಇದು ಹೆಂಗೈತೆ ಹಂಗಾಯ್ತು. ಸೊ ಇದು ಒಳಗೆ ಗೊತ್ತಾಗೈತಿ ಕ್ವಾಲಿಟಿ ಏನೈತಿ ಅನ್ನೋದು PPF ಇಂದು. ಸೊ ಇದು ಇದೇ ಕಲರ್ ಹಾಕೈತಿ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ಇವಾಗ ಇದನ್ನೆಲ್ಲ ಮುಗಿಸಿ ಸಿಗ್ತೀನಿ ನಿಮಗೆ. ಸೊ ನೋಡ್ಬೋದು ನೀವು ಇಲ್ಲಿ ನೋಡಿರಿ, ಫಿನಿಶ್ ಅಂದರೆ ಫುಲ್ ಒಂಥರ ಗ್ಲಾಸಿ ಫಿನಿಶಿಂಗ್ ಐತಿ. ಇಲ್ಲಿ ನೋಡಿರಿ, ಅಂತೂ ಡಿಫ್ರೆನ್ಸ್ ಅಂತೂ ಗೊತ್ತಾಗ್ಬೋದು. ಇದು ನೋಡ್ರಿ, ಇದು ಚಳಿ ಇರೋದಕ್ಕೆ ಅಂದ್ರೆ ಕೋಲ್ಡ್ ಇರೋದಕ್ಕೆ ಹೆಂಗೆ ಬಂದೈತಿ. ಸೊ ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು ನಾವು. ಸೊ ಫೈನಲಿ ಎಲ್ಲ ಮುಗೀತು. ಪಾಲಿಶ್ ಗಿಲಿಶ್ ವಾಶ್ ಕಂಪ್ಲೀಟ್ ಕ್ಲೀನ್ ಆಗೈತಿ. ಇದು ವಾಶ್ ಆಗಿರೋದು ಅದೇ ಚೈನ್ ಕ್ಲೀನ್ ಆಗಿರೋದು, ಅದು ಚೈನ್ ಒಳಗಿರೋದು ನೋಡ್ರಿ ಅದು. ಸೊ ಎಲ್ಲ ಮುಗೀತು. ಇವಾಗ ಇದನ್ನು ಪಾರ್ಕ್ ಮಾಡಿ ವಾಪಸ್ ದಾವಣಗೆರೆ ಹೊಂಟಾನೆ ನಾಳೆ. ಸೊ ಇದನ್ನು ಕೇಳ್ಬೋದು ಯಾರಾದರೂ. ಇಲ್ಲಿ ಆ್ಯಕ್ಚುಲಿ ಬ್ಲ್ಯಾಕಾಗೆ ಬರುತ್ತೆ ಕಂಪ್ನಿಯಿಂದ, ಮೇಲೆ PPF ಇತ್ತು. ಫೆಬ್ಬಲ್ಲಿ
ಸ್ವಲ್ಪ ಏನೋ ಕೆಲಸ ಎಮರ್ಜೆನ್ಸಿ ಬಂದಿದೆ ಅಂತ ನಾನು ಊರಿಗೆ ಹೋದಾಗ ಅಲ್ಲಿ ಹಾಸ್ಟೆಲ್ ಹತ್ರ ಇಲ್ಲಿ ಫುಲ್ ಸ್ಕ್ರ್ಯಾಚ್ ಮಾಡಿದ್ರು ಇಲ್ಲಿ. ಸೊ ಅದಕ್ಕೆ ಇದ್ರ ಮೇಲೆ ಹಿಂಗೆ ಬ್ಲ್ಯಾಕ್ ಪಟ್ಟಿ ಹಾಕಿಸಿ ಹಾಕ್ಸಿದ್ದೆ. ಸೊ ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೈಡು ಎಲ್ಲ ಇಲ್ಲಿ ಗೊತ್ತಾಗುತ್ತೆ. ಇದ್ರ ಮೇಲೆ ರೇಡಿಯಮ್ ಹಾಕ್ಸಿರೋದು, ಕೆಳಗೆ PPF ಐತೆ. PPF ಚೇಂಜ್ ಮಾಡಿಸ್ಬೇಕು ಇನ್ನೊಂದು 5 to 6 ಮಂತ್ಸು. ಮೊದಲು ಇವಾಗ ಅದೇ ಓಹ್ 10,439 ಆಗೈತಿ. ಎಕ್ಸಾಸ್ಟ್ ಹಾಕ್ಬೇಕೈತೆ ನನ್ನ ಗಾಡಿ ಇಷ್ಟೊತ್ತಿಗಾಗಲೇ. ನಾನು ಹೇಳಿದ್ದೆ ಸ್ವಲ್ಪ ಬಜೆಟ್ ಡಿಲೇ ಇರೋದಕ್ಕೆ ಡಿಲೇ ಆಗೋದೈತಿ ಎಕ್ಸಾಸ್ಟ್ ಹಾಕೋದು. ಏನು ಮಾಡೋದಾಗಲ್ಲ, ಎಕ್ಸಾಸ್ಟ್ ಹಾಕ್ಸೋಣ. ಸೊ ಇದು ಇಲ್ಲೇ ಇರಲಿ ಸದ್ಯಕ್ಕೆ, ಆಮೇಲೆ ಹೊಲ್ಸು ಒಂದು ಕಡೆ ಸೈಡಲ್ಲ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಯಾರ್ಯಾರಿಗೆ ನಂದು ಗಾಡಿ ಮೇಂಟೆನೆನ್ಸ್ ವ್ಲಾಗ್ ಇಷ್ಟ ಆಗೈತಿ ಹೇಳ್ರಿ. ಮೋಸ್ಟ್ಲಿ ನಾ ಈ ವಿಡಿಯೋನ ನಾನು ಸ್ಟಾರ್ಟೇ ಮಾಡಿಲ್ಲ, ಹೆಲೋ ವೆಲ್ಕಮ್ ಬ್ಯಾಕ್ ಅದೆಲ್ಲ ಹೇಳಲ್ಲ. ಡೈರೆಕ್ಟಾಗಿ ಗಾಡಿ ವಾಶ್ ಮಾಡೋದೇ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು.